ಎಜಿ ನ್ಯೂಸ್ಗೆ ಸ್ವಾಗತ. ಭೂಮಿ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ಭೀಮ ಗರ್ಜನೆ ಯುವರಾಜ ಬಣ ಸಂಘಟನೆಯಿಂದ ಕೇರೂರದಿಂದ ಉಪವಿಭಾಗ ಚಿಕ್ಕೋಡಿ ಕಚೇರಿಯ ತನಕ ನಾಳೆ ದಿನಾಂಕ 18/9/2025 ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದ ಭೂ ರಹಿತ ಕೃಷಿ ಕಾರ್ಮಿಕರ ಜೀವನಮಟ್ಟ ಸುಧಾರಿಸುವ ಹಿನ್ನೆಲೆ 2005-6ರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಎಂಬ ಯೋಜನೆ ಜಾರಿಗೊಳಿಸಿದೆ. ಆದರೆ ಈ ಯೋಜನೆ ಗ್ರಾಮದಲ್ಲಿ ನಿಷ್ಪ್ರಯೋಜಕವಾಗಿದೆ ಎಂಬುದು ಭೂಮಿ ಕೊಡದೆ ಇರೋದ್ರಿಂದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯ ಅಧ್ಯಕ್ಷರು ಆದ ಈಶ್ವರ ಗುಡಜ ಅವರಿಂದ ಬೇಸರ ವ್ಯಕ್ತಪಡಿಸಿ ಮಾತನಾಡಿದರು. ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದ ಭೂ ರಹಿತ ಕೃಷಿ ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸುವ ಹಿನ್ನೆಲೆ 2005-6ರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಎಂಬ ಯೋಜನೆ ಜಾರಿಗೊಳಿಸಿದೆ. ಆದರೆ ಈ ಯೋಜನೆ ಗ್ರಾಮದಲ್ಲಿ ನಿಷ್ಪ್ರಯೋಜಕವಾಗಿದೆ ಎಂಬುದು ಬೇಸರದ ಸಂಗತಿ. ಭೂರಹಿತ ಕೃಷಿ ಕಾರ್ಮಿಕರು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಹೊಂದಿ ಆರೋಗ್ಯವಂತ ಪರಿಸರದಲ್ಲಿ ಬಾಳುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಇದಕ್ಕಾಗಿ ಸರ್ಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 23 ಎಕರೆ ಭೂಮಿ ಖರೀದಿ ಮಾಡಿದೆ. ಇದರಲ್ಲಿ ಒಬ್ಬ ಫಲಾನುಭವಿಗೆ 5 ಗುಂಟೆ ಭೂಮಿ ಅಂತ ನಿಗದಿಪಡಿಸಿ ಅಳತೆ ಮಾಡಿ ಕೊಡಲು ತಿಳಿಸಿದ್ರು ಕೂಡ. ಆದರೆ 19 ವರ್ಷ ಕಳೆದರೂ ಫಲಾನುಭವಿಗಳಿಗೆ ಹಕ್ಕುಪತ್ರ, 100 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡಲಾಗಿದೆ. ಆದರೆ 19 ವರ್ಷ ಕಳೆದರೂ ಕೂಡ ಜಾಗ ಕೊಟ್ಟಿಲ್ಲ ಎಂಬ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಯೋಜನೆ ಫಲಾನುಭವಿಗಳು ಸರ್ಕಾರ ಕೊಳವೆ ಬಾವಿ ಕೊರೆಸಿಕೊಡುತ್ತೆ. ನಂತರ ಈ ನೀರು ಪಡೆದು ಉಳಿದ ಜಾಗದಲ್ಲಿ ಕೈತೋಟ ಮಾಡಿ ಕಾಯಿ ಪಲ್ಯ ಇನ್ನಿತರ ಬೆಳೆ ಬೆಳೆದು ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳಬೇಕಾಗಿದೆ. ಆದರೆ ಹಕ್ಕುಪತ್ರ ಪಡೆದಿರುವಂತಹ ಫಲಾನುಭವಿಗಳು ಭೂಮಿ ಕೊಟ್ಟಿಲ್ಲ ಅಂತ ಇಂದು ದಿನಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ನಾಳೆ ದಿನ ಕೇರೂರದಿಂದ ಚಿಕ್ಕೋಡಿ ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಭೂಮಿ ಕೊಡಲು ಒತ್ತಾಯ, ಭೂಮಿ ಕೊಡುವಂತೆ ನಾಳೆ ತಹಸೀಲ್ದಾರ್ಗೆ ಮನವಿ ಮಾಡಿಕೊಳ್ಳಲಿದ್ದಾರೆ ಹಾಗೂ ಬೆಳಗಾವಿಯ ಜಿಲ್ಲಾ ಅಧಿಕಾರಿಗಳು ಬರೋ ತನಕ ಹೋರಾಟ ನಿಲ್ಲದು ಅಂತ ಹೇಳಿದ್ದಾರೆ. ಭೂಮಿ ಕೊಡುವಂತೆ ಆಗ್ರಹ ಮಾಡಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ. 19 ವರ್ಷಗಳಿಂದ ಏನು ನಮ್ಮ ಭೂಮಿ ನಮ್ಮ ತೋಟ ಇದೊಂದು ಸರ್ಕಾರ ಯೋಜನೆ ಮಾಡಿ ಯಾವಾಗಂದ್ರ 6/9/2005 ಇವತ್ತು ಕೆರೂರು ಗ್ರಾಮದವ್ರ ಆಗಿರುವಂತ ಕೃಷ್ಣ ಕೆಂಚನ ಅವರು, ಮಾಯಪ್ಪ ಗಾಂಜಾವುಗಳು ಇವರೆಲ್ಲರೂ ಸೇರಿ ಒಂದು ಹೋರಾಟ ಮಾಡ್ಬೇಕು ಅಂತೇಳಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯ್ತು, ರೈತ ಸಂಘಟನೆ ಆಯ್ತು ಹಾಗೂ ಇನ್ನುಳಿದ ಎಲ್ಲ ದಲಿತ ಪರ ಸಂಘಟನೆಗಳ ನಮ್ಮ ಜೊತೆಗ ಇದ್ದಾರೆ. ಕಾರಣ ಏನಂದ್ರ ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆಗಕ ಈ ಸರ್ಕಾರ ಯೋಜನೆ ತಂದಿತ್ತು. ಆದ್ರ ರಾಜಕಾರಣಿಗಳ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರ ಕೆರೂರು ಗ್ರಾಮದಲ್ಲಿರುವಂತ 66/1 ಏನು ರಿಜಿಸ್ಟರ್ ಸಂಖ್ಯೆ ಐತಿದ ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ 5 ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದರ 19 ವರ್ಷ ಕಳೆದರೂ ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಾಕ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು. ಹೋಗಲಂತ ತಿಳ್ಕೊಂಡ ನಾವು ಈ ಹಿಂದ ಏನಂದ್ರ 26/8/2025 ಸಂಬಂಧಪಟ್ಟ ತಹಸೀಲ್ದಾರ್ ಆಯ್ತು, ಮತ್ತ ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರಿಗಾಯ್ತು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯ್ತು, ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂತ ಮಾಯಪ್ಪ ಗಾಂಜಾವುಗಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ ಆದಷ್ಟು ಬೇಗ ನಮ್ಮ ಜನರಿಗೆ ಇವತ್ತ ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ, ಜಾಗ ಎಲ್ಲಾ ಜಾತಿ ಜನಾಂಗದವರಿಗೆ ಜಾಗ ಕೊಡುವಂತ ಕೆಲಸ ಇದಾಗ್ಬೇಕು ಅಂತೇಳಿ ನಾವು ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ. ನಾವೇನ್ ಮಾಡಿದ್ವು 6/9/2025 ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು, ಇಲ್ಲಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂತ ಕೆಲಸ ಅವ್ರು ಮಾಡ್ಲಿಲ್ಲ. ಯಾಕಂದ್ರೆ ಅವ್ರ ಕೆಲಸ ಭಾಳ ಇರ್ಬೋದು. ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಕೆರೂರದಿಂದ ಚಿಕ್ಕೋಡಿ ಎಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ. ನಾವು ಪಾದಯಾತ್ರೆ ಮಾಡಿ ಬಂದ್ಮೇಲೆ ಬರೀ ಮನವಿ ಕೊಟ್ಟು ಹೋಗ್ತಾರಂತೇಳಿ ಅನ್ಕೋಬಾರ್ದು. ಏನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ
ಪ್ರತಿಭಟನೆಗೆ ಬಂದ ನಮ್ಮ ಮನವಿ ಸ್ವೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತಿ. ಮತ್ತೇನು ನಮ್ಮ ಜನರಿಗೆ ಇದು ಜಾಗ ಕೊಡ್ಬೇಕಲ್ಲ, ಆ ಜಾಗ ಕೊಡಿಸುವಂತ ಕೆಲಸ ಈ ಇಲಾಖೆದವ್ರು ಮಾಡ್ಬೇಕಂತೇಳಿ ನಾವು ಕೇಳ್ತೀವಿ. ನಾವು ಯಾವುದೂ ರಾಜಕಾರಣಿಗಳಿಗೂ ತಪ್ಪನ್ನಂಗಿಲ್ಲ. ಇದನ್ನ ಆದ್ರ ಅಧಿಕಾರಿಗಳ 19 ವರ್ಷ ನೀವ್ ಏನ್ ಮಾಡಿದ್ರಿ ಅನ್ನೋದು ನಮ್ಗೆ ಅರ್ಥ ಆಗತೈತಿ ಇದ್ರ ಮ್ಯಾಲ. ಅದಕ್ಕಾಗಿ ನಾಳೆ ದಿನ ಸುಮಾರು 200 ಜನರೊಂದಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭವಾಗ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಎಲ್ಲ ದಲಿತ ಸಂಘಟನೆಗಳಾಗಿರ್ಬೋದು, ಕಿರು ಗ್ರಾಮದ ಗ್ರಾಮಸ್ಥರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು, ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕೂಡಿರುವ ಉದ್ದೇಶ ಏನಂದ್ರೆ, ನಮ್ಮ ಕಿರು ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ನಮ್ಮ ಭೂಮಿ ನಮ್ಮ ತೋಟದಿಂದ ಒಂದು ಸರ್ಕಾರ ಭೂಮಿ ಬಡವರಿಗೆ ಆಗಿರ್ಬೋದು ಅಲ್ಪಸಂಖ್ಯಾತರಿಗೆ ಆಗಿರ್ಬೋದು ಸರ್ಕಾರ ಭೂಮಿ ಕೊಟ್ಟಿತ್ತು. ಆ ಭೂಮಿಯನ್ನ ಇನ್ನೂವರೆಗೂ ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕೆ ಹಂಚಿಕೆ ಆಗಿಲ್ಲಪ್ಪ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒತ್ತಡ ಆಗಿರ್ಬೋದು. ಅದಕ್ಕಾಗಿ ಸುಮಾರು 18ರಿಂದ 19 ವರ್ಷ ಅಲ್ಲಿಂದ ಗ್ರಾಮಸ್ಥರು ಮತ್ತು ಸಂಘಟನೆ ಎಲ್ಲ ಮುಖಂಡರು ನೋಡ್ತಾ ಬಂದ್ರ, ಆದರೆ ಹಿಂದೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಆಗಿಲ್ಲದ, ಯಾವುದೇ ರೀತಿಯಿಂದ ಫಲ ಸಿಕ್ಕಿಲ್ಲ ಅನ್ನೋದಕ್ಕೆ ಉದ್ದೇಶದಿಂದ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಗ್ರಾಮದ ಗ್ರಾಮಸ್ಥರಾಗಿರ್ಬೋದು, ಇವತ್ತೆಲ್ಲರೂ ಕೂಡಿ ಅವ್ರಿಗೆ ಕೆಲವೊಂದು ಟೈಮ್ ಕೊಟ್ಟಿತ್ತು. ಆ ಟೈಮ್ದೊಳಗೆ ಆ ಫಲಾನುಭವಿಗಳಿಗೆ ಜಮೀನು ಹಂಚಿಕೆ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬರುವ 18ನೇ ತಾರೀಕು ಅಂದ್ರೆ ಗುರುವಾರ ದಿನ ಬೃಹತ್ ಮಟ್ಟದ ಕೇರೂರಿಂದ ಚಿಕ್ಕೋಡಿ ತಹಶೀಲ್ದಾರ್ ಇಲಾಖೆವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದೆವು. DC ಬರೋವರೆಗೂ ಅಂದ್ರೆ ಜಿಲ್ಲಾಧಿಕಾರಿ ಬರೋವರೆಗೂ ಮಾತ್ರ ಅಲ್ಲಿ ಧರಣಿ ಸತ್ಯಾಗ್ರಹ ಐತಿ. ಅದಕ್ಕಾಗಿ ಈ ಧರಣಿ ಸತ್ಯಾಗ್ರಹ ಅನುವು ಮಾಡಿಕೊಡ್ಬೇಕು ಮತ್ತು ಅನುಕೂಲ DC ಬರಬೇಕಂತ ಈ ಮೂಲಕ ನಾವು ಕೇಳ್ಕೊತೇವೆ. ಯಾವುದೇ ರೀತಿಯಿಂದ ಈ ಹೋರಾಟ ಹಿಂತೆಗೆಯುವ ಉದ್ದೇಶ ಇಲ್ಲ. ದಯವಿಟ್ಟು ಆದಷ್ಟು ಮಟ್ಟಿಗೆ ಅಧಿಕಾರಿಗಳ ಗಮನ ತಗೊಂಡ ನಾವು ಆದಷ್ಟು ಮಟ್ಟಿಗೆ ಇದನ್ನ ಪರಿಹಾರ ಮಾಡ್ಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಸಂಘಟನೆಯ ಮಾಯಪ್ಪ ಗಾಂಚಿಯಗೂಳ, ಕೃಷ್ಣ ಕೆಂಚನವರ್, ಮುದಲಿಂಗ ಗೋರಬಾಳ, ಭೀಮಾ ಘರ್ಜನೆ ರಾಜ್ಯಾಧ್ಯಕ್ಷರು ಆದ ಯುವರಾಜ್ ಕಾಂಬಳೆ, ರೈತ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.